Today we are going to discuss about most important topic is demand. Last class we have discussed about optimal choice of consumer. So how to consumer get maximum utilization in limit income. But today we are going to discuss about demand. So in the present situation or in world in our past. But in every economy, it is depending on every employment income is depending on so demand. Every economic activity is depending on demand. So without demand, we can't create any employment, and also we are not earning any income. So ಒಬ್ಬ ರೈತ ಬೆಳೆದಂತಹ ಬೆಳೆಯನ್ನು ಸಹಿತ ಯಾವುದಾದರೂ ಒಬ್ಬ ವ್ಯಕ್ತಿ ಡಿಮ್ಯಾಂಡ್ ಮಾಡಿ ಬೈ ಮಾಡ್ಕೊಂಡ್ರು ಮಾತ್ರ ಆ ಮಾರಾದಂತಹ ಬೆಲೆ ನಿಮಗೆ ಇನ್ಕಮ್ ಆಗುತ್ತೆ. ಸೊ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್. ಸೊ ಒನ್ ಥಿಂಗ್ ವಾಟ್ ಇಸ್ ದ ಒನ್ ಪರ್ಸನ್ ಎಕ್ಸ್ಪೆಂಡಿಚರ್, ಇಟ್ ಈಸ್ ಅನದರ್ ಪರ್ಸನ್ ಇನ್ಕಮ್. ಸಿಂಪಲ್. ಒಬ್ಬ ವ್ಯಕ್ತಿಯ ಆದಾಯ, ಒಬ್ಬ ವ್ಯಕ್ತಿಯ ಖರ್ಚು ಇನ್ನೊಬ್ಬ ವ್ಯಕ್ತಿಗೆ ಆದಾಯ. ಸೊ ಸಿಂಪಲ್. ಯು ಆರ್ ಗೋಯಿಂಗ್ ಟು ಬೈ ಎನಿಥಿಂಗ್, ಸೊ ಯು ಕ್ಯಾನ್ ಗೋ ಟು ಬೈ ಎನಿ ಗೂಡ್ಸ್. ಇಫ್ ಯು ಆರ್ ಗೋಯಿಂಗ್ ಟು ಬೈ ದ ಇನಿಷಿಯಲ್ಸ್, ಸೊ ಇನಿಷಿಯಲ್, so the shirt expenditure is yours, but shirt income is, so shirt expenditure is income for sellers. ಯಾವ ವ್ಯಕ್ತಿ ಒಂದು ವಸ್ತುವನ್ನು ಮಾರಾಟ ಮಾಡ್ತಾನೋ ಆ ಮಾರಾಟ ಮಾಡುವವನಿಗೆ ಕೊಳ್ಳುವವನಿಂದ ಬರುವಂತದ್ದು ಆದಾಯ ಆಗಿರುತ್ತೆ. ಕೊಳ್ಳುವವನಿಗೆ ಕೊಡುವಂತಹ ಬೆಲೆ ಏನಾಗಿರುತ್ತೆ? ಖರ್ಚಾಗಿರುತ್ತೆ. ಒಬ್ಬ ವ್ಯಕ್ತಿಯ ಖರ್ಚು ಇನ್ನೊಬ್ಬ ವ್ಯಕ್ತಿಯ ಆದಾಯ. So we are understanding the demand. What is demand? Demand it is purchasing of goods. So simple, purchasing of goods, it is called demand. So consumer, the quantity of goods that consumer can buy at market in market price in a particular time. Simple. So quantity of the demand can purchase. Consumer can purchase at market in a particular price in a particular market or particular time. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಬೆಲೆಯಲ್ಲಿ ತನ್ನ ನಿರ್ದಿಷ್ಟ ಆದಾಯದಿಂದ ಕೊಂಡುಕೊಳ್ಳಬಹುದಾದಂತಹ ವಸ್ತುವಿನ ಪ್ರಮಾಣವನ್ನು ನಾವು ಬೇಡಿಕೆ ಅಂತ ಕರಿತೀವಿ. ಸೊ ಡಿಮ್ಯಾಂಡ್ ಇಸ್ ಡಿಪೆಂಡಿಂಗ್ ಆನ್ ಪರ್ಚೇಸಿಂಗ್ ಪವರ್ ಆಫ್ ಗೂಡ್ಸ್. ಅಂದರೆ ಕೊಳ್ಳುವ ಸಾಮರ್ಥ್ಯದ ಆಧಾರದ ಮೇಲೆ ಅದು ನಿರ್ಧಾರ ಆಗಿರುತ್ತೆ. ಆ ವ್ಯಕ್ತಿ ಆ ವಸ್ತುವನ್ನು ಕೊಳ್ಳುವಂಥದ್ದಾಗಿರುತ್ತೆ. ಸೊ ಯಾವುದೇ ವ್ಯಕ್ತಿ ಒಂದು ಅಂಗಡಿಗೆ ಹೋಗಿ ಅಥವಾ ಯಾವುದೇ ಪ್ರಾವಿಷನ್ ಸ್ಟೋರಿಗೆ ಹೋಗಿ ಅದನ್ನ ಕೊಂಡ್ಕೋಬೇಕು ಅಂತಂದ್ರೆ ಅವನ ಹತ್ರ ಮನಿ ಇರಬೇಕು. ಪರ್ಚೇಸಿಂಗ್ ಪವರ್ ಆಫ್ ಗೂಡ್ ಅಂತಂದ್ರೆ ಆ ವ್ಯಕ್ತಿ ಆ ವಸ್ತುವನ್ನು ಕೊಳ್ಳುವ ಸಾಮರ್ಥ್ಯ ಇದ್ರೆ ಆ ವಸ್ತುವನ್ನು ಡಿಮ್ಯಾಂಡ್ ಮಾಡ್ತಾರೆ. ಸೊ ಸಮ್ ಲಕ್ಸುರಿಯಸ್ ಗೂಡ್ಸ್ ನಾಟ್ ಡಿಮ್ಯಾಂಡೆಡ್ ಫಾರ್ ಎವ್ರಿವನ್. ಹೂ ಆರ್ ಹ್ಯಾವ್ ಪವರ್ ಆಫ್ ಪರ್ಚೇಸಿಂಗ್ ಆಫ್ ದಟ್ ಗೂಡ್, ದಟ್ ಪರ್ಸನ್ ಆರ್ ಪರ್ಚೇಸಿಂಗ್ ದ ಗೂಡ್ಸ್. ಈಗ ಲಕ್ಸುರಿಯಸ್ ಗೂಡ್ಸ್ ಅಂತ ಅಂದ್ರೆ ದೊಡ್ಡ ದೊಡ್ಡ ಕಾರ್ಗಳು ಅಥವಾ ಚಿನ್ನ ಅಥವಾ ವಜ್ರ, ಏನು ವೈಡೂರ್ಯ ಅಂತ ಏನು ಕರಿತೀವಿ, ಇವೆಲ್ಲವೂ ಸಹಿತ ಲಕ್ಸುರಿಯಸ್ ಗೂಡ್ಸ್ ಅಂತ ಕರಿತೀವಿ. ಈ ಲಕ್ಸುರಿಯಸ್ ಗೂಡ್ಸ್ ನ ಬೈ ಮಾಡಬೇಕು ಅಂತಂದ್ರೆ ಆ ವ್ಯಕ್ತಿಗೆ ಕೊಳ್ಳುವ ಸಾಮರ್ಥ್ಯ ಅಂತಂದ್ರೆ ವ್ಯಕ್ತಿ ಹತ್ರ ಇನ್ಕಮ್ ಅಷ್ಟಿರಬೇಕು. ಆ ಇನ್ಕಮ್ ಇದ್ರೆ ಮಾತ್ರ ಆ ವಸ್ತುನ ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಬಟ್ ಇಟ್ಸ್ ನಾಟ್ ಹ್ಯಾಪನ್ ಇನ್ ಬೇಸಿಕ್ ಗೂಡ್ಸ್. ಬಟ್ ಮೂಲಭೂತ ಸರಕುಗಳಿಗೆ ಇದು ಆಗಲ್ಲ. ಆ ವ್ಯಕ್ತಿ ಹತ್ರ ಆದಾಯ ಇರುತ್ತೋ ಇಲ್ಲದಲೇ ಇರುತ್ತೋ ಆ ವ್ಯಕ್ತಿಯ ಆ ವಸ್ತುವನ್ನ ಡಿಮ್ಯಾಂಡ್ ಮಾಡಲೇಬೇಕು. ಅಕಸ್ಮಾತ್ ಅವನ ಹತ್ರ ಆದಾಯ ಇಲ್ಲಪ್ಪ ಅಂತಂದ್ರೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ವ್ಯಕ್ತಿ ಸಾಲದಿಂದ ಪಡೆದು ಇನ್ಕಮ್ ಮಾಡ್ಕೊಂಡು ಆ ಇನ್ಕಮ್ ಇಂದ ವಸ್ತುವನ್ನು ತಗೊಳ್ತಾನೆ. ಇಲ್ಲ ಸಾಲ ಪಡೆದ್ರೆ ಸಹಿತ ಆತ ಇನ್ಕಮ್ ಬಂದಾದ್ಮೇಲೆ ಅದನ್ನು ತೀರಿಸ್ತಾನೆ. ಸೊ ಈ ರೀತಿಯಾಗಿ ವಸ್ತುವನ್ನ, ಸೊ ಈ ಮೂಲಭೂತ ವಸ್ತುಗಳಿಗೆ ಬೇಡಿಕೆ ಅನ್ನುವಂಥದ್ದು ಯಾವಾಗಲೂ ಇದ್ದೇ ಇರುತ್ತೆ. ಲಕ್ಸುರಿಯಸ್ ಗೂಡ್ಸ್ ಅನ್ನುವಂಥದ್ದು ಕೊಳ್ಳುವ ಸಾಮರ್ಥ್ಯದ ಆಧಾರದ ಮೇಲೆ ಯಾವಾಗ ವ್ಯಕ್ತಿಯ ಇನ್ಕಮ್ ಹೆಚ್ಚಾಗ್ತಾ ಹೋಗುತ್ತೋ ಆಗ ವ್ಯಕ್ತಿಯ ಡಿಮ್ಯಾಂಡ್ ಸಹಿತ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗ್ತದೆ. ಆದರೆ ವ್ಯಕ್ತಿಯ ಆದಾಯಕ್ಕೆ ಸಮನಾಗಿರಲ್ಲ. ಸೊ ಇಟ್ ಇಸ್ ಡಿಪೆಂಡಿಂಗ್ ಆನ್ ಇನ್ಕಮ್. ಎಸ್, ಬಟ್ ವೆನ್ ಕನ್ಸ್ಯೂಮರ್ ಇನ್ಕಮ್ is increases, he demanded also your goods. Also is increase the demand of goods, but it not increases to income level. Is not increases demand level equal to income. ಅಂದ್ರೆ ವ್ಯಕ್ತಿಯ ಆದಾಯಕ್ಕೆ ಸಮನಾಗಿ ಆ ವ್ಯಕ್ತಿ ಡಿಮ್ಯಾಂಡ್ ಮಾಡಕ್ಕೆ ಸಾಧ್ಯನೇ ಇಲ್ಲ.
ಒಬ್ಬ ವ್ಯಕ್ತಿ ಹತ್ರ 50,000 ಇನ್ಕಮ್ ಬಂತು ಅಂತಂದ್ರೆ 10,000 ಇದ್ದು 50,000 ಆಯ್ತು ಅಂತಂದ್ರೆ ಆ ವ್ಯಕ್ತಿ ಡಿಮ್ಯಾಂಡ್ ಅಮೌಂಟ್ ಇನ್ಕ್ರೀಸ್ ಆಗುತ್ತೆ. ಬಟ್ 50,000 ಸಹಿತ ಎಕ್ಸ್ಪೆಂಡಿಚರ್ ಮಾಡಲ್ಲ. ಏನ್ ಮಾಡ್ತಾನಪ್ಪ ಅಂತಂದ್ರೆ ಅದರಲ್ಲಿ ಒಂದು 30,000 20,000 ಸೇವಿಂಗ್ಸ್ ಮಾಡ್ತಾನೆ. ಸೊ ಎನಿ ಪರ್ಸನ್ ದ ಇನ್ಕಮ್ ಈಸ್ ಡಿಪೆಂಡಿಂಗ್ ಆನ್ ಡಿಮ್ಯಾಂಡ್. ಸೊ ಡಿಮ್ಯಾಂಡ್ ಇಟ್ ಈಸ್ purchasing power of good, a quantity of good that purchase in particular price in particular time. ನಿರ್ದಿಷ್ಟ ಸಮಯ ಮತ್ತು ನಿರ್ದಿಷ್ಟ ಬೆಲೆಯಲ್ಲಿ ಮಾರುಕಟ್ಟೆಯಲ್ಲಿ ಅನುಭೋಗಿಯೊಬ್ಬರು ಕೊಂಡುಕೊಳ್ಳುವಂತಹ ಸಾಮರ್ಥ್ಯವನ್ನು, ವಸ್ತುವನ್ನು ಕೊಂಡುಕೊಳ್ಳುವಂತಹ ಸಾಮರ್ಥ್ಯವನ್ನು ನಾವು ಬೇಡಿಕೆ ಅಂತ ಕರಿತೀವಿ. ಮಾರ್ಕೆಟಲ್ಲಿ ಒಂದು ಪ್ರೈಸ್ ಇದೆ, ಆ ಪ್ರೈಸಲ್ಲಿ ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ವ್ಯಕ್ತಿಯ ಆದಾಯಕ್ಕೆ ಅನುಗುಣವಾಗಿ ಅದು ನಿರ್ದಿಷ್ಟ ಪ್ರದೇಶ, ಅಂದರೆ ಮಾರ್ಕೆಟ್ ಅನ್ನುವಂಥದ್ದು ನಿರ್ದಿಷ್ಟ ಪ್ರದೇಶ, ಅದರಲ್ಲಿ ವ್ಯಕ್ತಿ ಏನು ಮಾಡ್ತಾನೆ, ವಸ್ತುವನ್ನ ಬೈ ಮಾಡ್ತಾನೆ. ಸೊ ಇದು ಅನ್ನುವಂಥದ್ದು ಬೇಡಿಕೆ. ಸೊ ಬೇಡಿಕೆ ಅನ್ನುವಂಥದ್ದು ಯಾವುದರ ಮೇಲೆ ನಿರ್ಧಾರ ಆಗುತ್ತೆ? ಹೌ ಡಿಟರ್ಮೈನ್ ಡಿಮ್ಯಾಂಡ್? ವಾಟ್ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸ್ ಡಿಟರ್ಮೈನ್ಸ್ ಆಫ್ ಡಿಮ್ಯಾಂಡ್ ಆಫ್ goods, any goods? The first one is demand of goods is determined by, first one is price of goods. Price of goods. ಯಾವುದೇ ವ್ಯಕ್ತಿ ತನ್ನ ಬೇಡಿಕೆ ಮಾಡಬೇಕು ಅಂದ್ರೆ, ಯಾವುದೇ ವಸ್ತುವಿನ ಬೇಡಿಕೆ ಇಡಬೇಕು ಅಂತಂದ್ರೆ ಆ ವ್ಯಕ್ತಿ ಮೊದಲನೇ ನೋಡುವಂಥದ್ದು ವಸ್ತುವಿನ ಬೆಲೆ ಇದೆಯಾ, ಯಾವ ತರ ಇದೆ, ವಸ್ತುವಿನ ಬೆಲೆ ಕಡಿಮೆ ಇದೆಯಾ, ಹೆಚ್ಚಿದೆಯಾ ಅನ್ನುವಂಥದ್ದು ನಿರ್ಧಾರ ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಕೆಂಡ್ ಒನ್ ಈಸ್ ಇನ್ಕಮ್. Income. Without income, you can't buy any goods and services. So, ಯಾವುದೇ ವಸ್ತು ಸರಕು ಸೇವೆ ಆಗಿರಲಿ ನಾವು ಬೈ ಮಾಡಕ್ಕೆ ಸಾಧ್ಯನೇ ಇಲ್ಲ ವಿತೌಟ್ ಇನ್ಕಮ್. These two most important factors are determined by demand. Demand ಅನ್ನುವಂಥದ್ದು ಪ್ರಮುಖವಾಗಿ ಎರಡು ಅಂಶಗಳಿಂದ ನಿರ್ಧಾರ ಆಗುತ್ತೆ. First one is price of goods, ಅಂದ್ರೆ ವಸ್ತು ಸರಕಿನ ಬೆಲೆ, ಎರಡನೇದು ವ್ಯಕ್ತಿಯ ಆದಾಯ. ನೆಕ್ಸ್ಟ್ ಇದು ಆದಾಯ ಏನಿರುತ್ತಪ್ಪ ಅಂತಂದ್ರೆ ಟೇಸ್ಟ್ ಆಫ್ ಕನ್ಸ್ಯೂಮರ್, ಪ್ರಿಫರೆನ್ಸ್ ಆಫ್ ಕನ್ಸ್ಯೂಮರ್, ಅನುಭೋಗಿಯ ಅಭಿರುಚಿ. ಕನ್ಸ್ಯೂಮರ್ ಪ್ರಿಫರೆನ್ಸ್, ಕನ್ಸ್ಯೂಮರ್ ಪ್ರಿಫರೆನ್ಸ್, ಕನ್ಸ್ಯೂಮರ್ ಪ್ರಿಫರೆನ್ಸ್ ಅಂತಂದ್ರೆ ಅನುಭೋಗಿ ವಸ್ತುವನ್ನ ಕೊಂಡ್ಕೋಬೇಕು ಅಂತಂದ್ರೆ ಆ ವಸ್ತುವಿನ ಬಗ್ಗೆ ಆ ವ್ಯಕ್ತಿಗೆ ಅಭಿರುಚಿ ಇರಬೇಕು. ಸೊ ಯಾವುದೇ ಒಂದು ಸರಕನ್ನ ತಗೋಬೇಕು ಅಂತಂದ್ರೆ, ಈಗ ನಾವು ವೆಜಿಟೇಬಲ್ಸ್ ನ ಬೈ ಮಾಡಬೇಕು ಅಂತಂದ್ರೆ ವೆಜಿಟೇಬಲ್ಸ್ ಬಗ್ಗೆ ನಮಗೆ ಒಲವು ಇರಬೇಕು. ನಾನು ವೆಜಿಟೇಬಲ್ ತಿನ್ಬೇಕು ಅಂತ. ಸೊ ಯಾವ್ದು ನಾನ್ ವೆಜ್ ನಾವು ಡಿಮ್ಯಾಂಡ್ ಮಾಡ್ತೀವಿ ಅಂತ ಸಹಿತ ಹೌದು, ಅದಕ್ಕೆ ಅದ್ರ ಬಗ್ಗೆ ಆದಂತಹ ಒಲವು ಅಭಿರುಚಿ ಆ ವ್ಯಕ್ತಿಗೆ ಇರಬೇಕು. ಸೊ ಯಾವುದೇ ವಸ್ತುವನ್ನು ನಾವು ಡಿಮ್ಯಾಂಡ್ ಮಾಡಬೇಕು ಅಂತಂದ್ರೆ ಪ್ರಮುಖವಾಗಿ ಎರಡು ಅಂಶ, ಒಂದು ಪ್ರೈಸ್ ಆಫ್ ಗೂಡ್ಸ್, ವಸ್ತುವಿನ ಬೆಲೆ, ಎರಡನೇದು ಇನ್ಕಮ್. ಸೊ ಅನುಭೋಗಿಯ ಆದಾಯ, ಮೂರನೇದು ಅನುಭೋಗಿಯ ಪ್ರಿಫರೆನ್ಸ್ ಅಂದ್ರೆ ಅಭಿರುಚಿ. ಕನ್ಸ್ಯೂಮರ್ ಪ್ರಿಫರೆನ್ಸ್, ಅನುಭೋಗಿಯ ಅಭಿರುಚಿ, ಇದು ಪ್ರಮುಖವಾದಂತಹ ಅಂಶ. ಡಿಮ್ಯಾಂಡ್ ಅನ್ನುವಂಥದ್ದು ಯಾವ ಅಂಶಗಳಿಂದ ನಿರ್ಧಾರ ಆಗುತ್ತೆ? ಎರಡು ಮೂರು ಅಂಶಗಳಿಂದ. ಅವಾಗಲೂ ಸಹಿತ ಇಂಪ್ಯಾಕ್ಟ್ ಆಗುತ್ತೆ. ಕೆಲವೊಂದು ಬಾರಿ ಈ ಟೀ ಮತ್ತೆ ತಂಪು ಪಾನೀಯಗಳು, ಬೋತ್ ಗೂಡ್ಸ್ ಆರ್ ಡ್ರಿಂಕಿಂಗ್ ಐಟಮ್ಸ್, ಎರಡು ಸಹಿತ ಕುಡಿಯುವಂತಹ ಐಟಮ್ಸ್. ಬಟ್ ಈ ಡಿಮ್ಯಾಂಡ್ ಅನ್ನುವಂಥದ್ದು ಆ ಎರಡು ಸರಕುಗಳಿಗೆ ಬೇರೆ ಬೇರೆ ರೀತಿ ಇರುತ್ತೆ. ಈ ಚಳಿಗಾಲದ ಟೈಮಲ್ಲಿ ಟೀ ಮತ್ತೆ ಕಾಫಿಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗಿರುತ್ತೆ. ಅದೇ ಬೇಸಿಗೆಗಾಲದ ಟೈಮಲ್ಲಿ ಎಳನೀರು ಮತ್ತೆ ತಂಪು ಪಾನೀಯಗಳಿಗೆ ಡಿಮ್ಯಾಂಡ್ ಏನಾಗಿರುತ್ತೆ, ಜಾಸ್ತಿ ಆಗಿರುತ್ತೆ. ಸೊ ಈ ವಸ್ತುಗಳನ್ನ ಡಿಮ್ಯಾಂಡ್ ಮಾಡಬೇಕು ಅಂತಂದ್ರೆ ಪ್ರಮುಖವಾಗಿ ಹವಾಮಾನ ಸಹಿತ ಕೆಲವೊಂದು ಬಾರಿ ವೆದರು ಸಹಿತ ಅದು ಮುಖ್ಯವಾಗಿರುತ್ತೆ. ಸೊ ಇಟ್ ಇಸ್ ಈಗ ತಂಪು ಪಾನೀಯಗಳು ಮತ್ತೆ ಟೀ ಮತ್ತೆ ಕಾಫಿ ಕೆಲವೊಂದು ಅಡಿಕ್ಟ್ ಆಗಿರ್ತಾರೆ. ಅದು ಸಹಿತ ಈ ಸರಕುಗಳು ತಂಪು ಪಾನೀಯಗಳು ಅತಿ ಹೆಚ್ಚು ಡಿಮ್ಯಾಂಡ್ ಆಗೋದು ಯಾವಾಗಪ್ಪ ಅಂತಂದ್ರೆ ಬೇಸಿಗೆ ಕಾಲದಲ್ಲಿ ಟೀ ಮತ್ತೆ ಕಾಫಿಗಳು ಡಿಮ್ಯಾಂಡ್ ಆಗೋದಿಲ್ಲ, ಮಳೆಗಾಲ ಮತ್ತು ಚಳಿಗಾಲ. ಸೊ ದಿಸ್ ಈಸ್ ದ ಹೌ ವೆದರ್ ಇಂಪ್ಯಾಕ್ಟ್ ದ ಡಿಮ್ಯಾಂಡ್ ಆಫ್ ಗೂಡ್ಸ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರೈಸ್ ಆಫ್ ಗೂಡ್ಸ್. ಮೋಸ್ಟ್ ಇಂಪಾರ್ಟೆಂಟ್ಲಿ ಎಲ್ಲವೂ ಸಹಿತ ಈ ವ್ಯಕ್ತಿ ಹತ್ರ ಪ್ರೈಸ್ ಆಫ್ ಗೂಡ್ಸ್, ವಸ್ತುವಿಗೆ ಬೆಲೆಯನ್ನ ನೋಡಿ ವಸ್ತು ಕೊಂಡ್ಕೊಳ್ತಾನೆ. ಮತ್ತೆ ಎರಡನೇದು ಆ ವ್ಯಕ್ತಿ ಆ ವಸ್ತುವನ್ನು ಕೊಂಡ್ಕೋಬೇಕು ಅಂತ ಅನಿಸ್ಬೇಕಾದ್ರೆ ಅಭಿರುಚಿ ಇರಬೇಕು. ಮೂರನೇದು ಆ ವ್ಯಕ್ತಿ ಹತ್ರ ಆದಾಯ ಇರಬೇಕು, ಕೊಂಡುಕೊಳ್ಳುವಂತಹ ಸಾಮರ್ಥ್ಯ. ದಿಸ್ ಇಸ್ ಡಿಮ್ಯಾಂಡ್. So we are going to discuss about the most important topic is law of demand. ಬೇಡಿಕೆ ನಿಯಮ. So every consumer, every demanders need to the higher satisfy in limit income. ಆ ವ್ಯಕ್ತಿಯಿಂದ ಕಡಿಮೆ ಆದಾಯದ ಹೆಚ್ಚು ವಸ್ತುಗಳನ್ನ ಬೇಕು ಅನ್ನುವಂಥ ಚಿಂತನೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಹಿತ ಇರುತ್ತೆ. ಸೊ ಅದರಂತೆ
ಬೇಡಿಕೆ ನಿಯಮ ಏನು ಹೇಳ್ತಪ್ಪ ಅಂದ್ರೆ ವಸ್ತುವಿನ ಬೆಲೆ ಮತ್ತು ಆ ವಸ್ತುವಿನ ಕೊಳ್ಳುವ ಪ್ರಮಾಣ ಎರಡೂ ಸೇರಿ ಇನ್ವರ್ಸ್ ಆಗಿರುತ್ತೆ. ಬೇಡಿಕೆಯ ಬೆಲೆ ಹೆಚ್ಚಾದಂತೆ ಬೇಡಿಕೆ ಹೆಚ್ಚಾಗಲ್ಲ, ಬೆಲೆ ಕಡಿಮೆ ಆದಂತೆ ಬೇಡಿಕೆ ಕಡಿಮೆ ಆಗಲ್ಲ. ಇದು ಹೇಳಿರುವಂತದ್ದು ಇನ್ವರ್ಸ್ ರಿಲೇಶನ್ಶಿಪ್. ವಾಟ್ ಇಸ್ ಲಾ ಆಫ್ ಡಿಮ್ಯಾಂಡ್? ಲಾ ಆಫ್ ಡಿಮ್ಯಾಂಡ್ ಇಸ್ ಎಕ್ಸ್ಪ್ರೆಸ್ಡ್ when other factors constant, ಇತರೆ ಅಂಶಗಳು ಸ್ಥಿರವಾಗಿದ್ದಾಗ. when other factors constant, the income and whether some other factors, ಆದಾಯ ಮತ್ತೆ ಅಭಿರುಚಿ ಅನ್ನುವಂಥದ್ದು ಏನಾಗಿರ್ತವೆ, ಸ್ಥಿರ ಆಗಿರುತ್ತೆ. ಏನು ಚೇಂಜಸ್ ಆಗ್ತವೆ, ಅನುಭೋಗಿ ಆದಾಯ ಚೇಂಜಸ್ ಆಗಬಾರ್ದು, ಹವಾಮಾನ ಚೇಂಜಸ್ ಆಗಬಾರ್ದು. when other factors constant, when price of goods is increases, demand of goods is fallen. When price of goods increases, demand is fallen. When price of goods is decreases, demand of goods is increases. Quantity of demand is goods is increases. When price is lower, demand is when price is lower, demand is increases. When price is higher than, demand is lower than. ಯಾವುದೇ ಒಬ್ಬ ವ್ಯಕ್ತಿ ಇತರೆ ಅಂಶಗಳು ಸ್ಥಿರವಾಗಿದ್ದಾಗ ವಸ್ತುವಿನ ಬೆಲೆ ಹೆಚ್ಚಾದಾಗ ಆ ವಸ್ತುವಿಗೆ ಸಿಗುವಂತಹ ಬೇಡಿಕೆ ಪ್ರಮಾಣ ಕಡಿಮೆ ಇರುತ್ತೆ. ಯಾವಾಗ ವಸ್ತುವಿನ ಬೆಲೆ ಕಡಿಮೆ ಆಗುತ್ತೋ ಬೇಡಿಕೆ ಪ್ರಮಾಣ ಹೆಚ್ಚಾಗಿರುತ್ತೆ. when price is increases, demand is fallen. when price is decreases, demand is increases. ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗುತ್ತೆ, ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗುತ್ತೆ. ಇದು ಲಾ ಆಫ್ ಡಿಮ್ಯಾಂಡ್. ಸೊ ಹೌ ಇಸ್ ಇಟ್ ಪಾಸಿಬಲ್? we are understand the table and diagram. so in the table, price of goods and quantity of demand. So when price is 2, demand is 12. When price is 4, demand is 10. When price is 6, demand is 10. When price is 8, demand is 6. When price is 10, demand is 4. When price is 12, demand is 2. Look at the table. When price is more than only 2 rupees for the one good, the demand is higher than more than 12. Increases. When price is more than 12 rupees, the demand of goods is fallen, only 2. This is the law of demand. So when price increases, demand is fallen. When demand is increases, price is fallen. ಯಾವಾಗ ಪ್ರೈಸ್ ಮೇಲೆ ಡಿಪೆಂಡಿಂಗ್ ಆಗಿರುತ್ತದೆ. most of this is law says that expressed the demand is depending on price. Demand is depending on price. So in the diagram A, B, C, D, E, F, this is the choices of goods. where ಒಬ್ಬ ಅನುಭೋಗಿಯ ವಸ್ತುವಿನ ಆಯ್ಕೆ ಹೇಗಿರುತ್ತೆ ಅಂತ. ವಸ್ತುವಿನ ಬೆಲೆ 12 ಇದ್ದಾಗ ಪ್ರೈಸ್ ಇಸ್ ಓನ್ಲಿ 8, ಪ್ರೈಸ್ 2 ಇದ್ದಾಗ 12 ಇದ್ದಾಗ ಬೇಡಿಕೆ ಅನ್ನುವುದು 2 ಇದೆ. ಯಾವಾಗ 10 ರೂಪಾಯಿ ಇದೆಯೋ ಆ ಬೇಡಿಕೆ ಪ್ರಮಾಣ ಇಳಿಮುಖ ಆಗ್ತಾ ಇದೆ. ಸೊ ಆಲ್ವೇಸ್ ಡಿಮ್ಯಾಂಡ್ ಕರ್ವ್ ಡೌನ್ವರ್ಡ್. remember that always demand curve is downward. Why always demand is downward? Because it's depending on price. When price increases, demand is decreases. That's why always demand curve is downward. So it is expressed as demand law. So in an 8 rupees it is 6 quantity of demand. When 6 rupees it is 10. When price is decreases, demand is extend. ಪ್ರಮಾಣ ಅನ್ನೋದು ಹೆಚ್ಚಾಗ್ತಾ ಇದೆ. ಏಕೆ ಡಿಮ್ಯಾಂಡ್ ಕರ್ವ್ ಅನ್ನೋದು ಯಾವಾಗಲೂ ಇಳಿಮುಖವಾಗಿರುತ್ತಲ್ಲ ಅಂತಂದ್ರೆ ಬೇಡಿಕೆ ರೇಖೆ ಇಳಿಮುಖವಾಗುವ ಕಾರಣ ಬೆಲೆ ಮತ್ತು ಬೇಡಿಕೆ ನಡುವಿನ ಬೇಡಿಕೆ ಪ್ರಮಾಣದ ವಿರುದ್ಧ ಸಂಬಂಧ. ಯಾವಾಗ ಬೆಲೆ ಹೆಚ್ಚಾಗಿರುತ್ತೋ ಆವಾಗ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಇರುತ್ತೆ. ಯಾವಾಗ ವಸ್ತುವಿನ ಬೆಲೆ ಅನ್ನುವಂಥದ್ದು ಕಡಿಮೆ ಇರುತ್ತೆ ಆವಾಗ ಬೇಡಿಕೆ ಹೆಚ್ಚಾಗಿರುತ್ತೆ. ಇಲ್ಲಿ ನೋಡೋದಾದ್ರೆ ನಾವು 2ರಷ್ಟಿದ್ದಾಗ
So also it is depending on consumer thinking. So it is also depending on consumer income and price of goods. So demand, it is one of the most important economic factor. The demand and supply, the both are created, inflation, deflation, everything. So without demand and supply, we have not created any employment. We have not created any employment. ಯಾವುದೇ ಉದ್ಯೋಗವನ್ನು ಕ್ರಿಯೇಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. So when the demand of goods is increases, so also supply of the goods it is increases. So this is the demand law. So it is the most important. So what is that? What is demand law? When other